ಬೆಳಿಗ್ಗೆ ಬೇಗನೆ ಏಳೋದು, ನೇಚರ್ ಜೊತೆ ಕನೆಕ್ಟ್ ಆಗೋದು, ಇನ್ನು ಮನೆ ಕೆಲಸಗಳನ್ನೆಲ್ಲ ಬೇಗನೆ ಮುಗಿಸ್ಕೊಂಡು ನಮಗೋಸ್ಕರ ಅಂತ ಸ್ವಲ್ಪ ಫ್ರೀ ಟೈಮ್ ಮಾಡ್ಕೊಳ್ಳೋದು ನನಗೆ ಪರ್ಸ್ನಲಾಗಿ ತುಂಬಾ ಇಷ್ಟ. ಬೆಳಗಿನ ಜಾವದಲ್ಲಿ ನೇಚರಲ್ಲಿರೋವಂಥ ಸೈಲೆನ್ಸು, ಆ ಕಾಮ್ನೆಸ್ಸು ಬೇರೆ ಯಾವುದರಿಂದನೂ ಕಾಂಪನ್ಸೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮಾರ್ನಿಂಗ್ ಟೈಮಲ್ಲಿ ಇರೋಂಥ ಎನರ್ಜಿ ಒಂದು ಖಾಲಿ ಪೇಪರ್ ಥರ. ಬೆಳಿಗ್ಗೆ ಎದ್ದಾಗ ನಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ಅಲ್ವಾ? ಸೊ ನಮ್ಮ ದಿನ ಹೇಗಿರಬೇಕು, ಏನು ಮಾಡಬೇಕು ಎಲ್ಲದನ್ನು ನಾವು ನಮಗೆ ಹೇಗೆ ಬೇಕೋ ಹಾಗೆ ಬರ್ಕೋಬೋದು. ಏನಂತೀರಾ? ನವರಾತ್ರಿ ಶುರು ಆಗಿದೆ ಅಲ್ವಾ? ಐ ಹೋಪ್ ನೀವು ಕೂಡ ಬನ್ನಿ ಮರದ ಪೂಜೆನ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ 9 ದಿನದ ಪೂಜೆನ ಹಿಡ್ದಿದ್ದೀನಿ. ನಾರ್ಮಲ್ ಡೇಸಲ್ಲೆಲ್ಲ ಆದರೆ ಯೂಶ್ವಲ್ ಆಗಿ 5:30 ಅಥವಾ 6 ಗಂಟೆಗೆ ಹೇಳ್ತೀನಿ. ಬಟ್ ಈ ದಸರಾ ಟೈಮಲ್ಲಿ 4 ಗಂಟೆಗೇ ಎದ್ದು ಬ್ರಾಹ್ಮಿ ಮುಹೂರ್ತದ ಒಳಗಡೆನೆ ಬನ್ನಿ ಮರದ ಪೂಜೆ ಮತ್ತು ಮನೆಯಲ್ಲಿ ದೇವ್ರ ಪೂಜೆ ಎರಡನ್ನೂ ಮಾಡಿ ಹೊಸ್ಲಿಗೆ ದೀಪನ ಹಚ್ಚಿ ಇಡ್ತೀನಿ. ಅಮ್ಮ ಮತ್ತು ಅತ್ತೆ ಇಬ್ಬರು ಕೂಡ ಯಾವಾಗಲೂ ಹೀಗೆ ಮಾಡ್ತಾಯಿದ್ರು. ಸೊ ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೇಲಿ ಪೂಜೆನ ಮುಗಿಸಿ ಹೊಸ್ಲಿಗೆ ದೀಪ ಹಚ್ಚಿ ಇಡೋದ್ರಿಂದ ಮನೆಯಲ್ಲಿರೋ ಎಲ್ರಿಗೂ ಒಳ್ಳೆಯದಾಗತ್ತೆ ಅನ್ನೋದು ಒಂದು ನಂಬಿಕೆ. ಈಗ ಹೊಸ್ಲನ್ನ ತೊಳೆದು ರಂಗೋಲಿನ ಹಾಕ್ತಾಯಿದ್ದೀನಿ. ನನಗೆ ತುಂಬ ದೊಡ್ಡ ರಂಗೋಲಿ ಎಲ್ಲ ಹಾಕೋದಕ್ಕೆ ಅಷ್ಟಾಗಿ ಬರಲ್ಲ. ಸಿಂಪಲ್ಲಾಗಿ ಕೆಲವೊಂದನ್ನು ಹಾಕ್ತೀನಿ. ರಂಗೋಲಿ ಹಾಕೋದ್ರಿಂದನೂ ಕೂಡ ಒಂದು ಸೈನ್ಸ್ ಇದೆ ಗೊತ್ತಾ? ಆ್ಯಕ್ಚುಲಾಗಿ ರಂಗೋಲಿ ಹಾಕೋದ್ರಿಂದ ನಮ್ಮ ನರ್ವ್ಸ್ಗೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ನಮ್ಮ ಫಿಂಗರ್ ಟಿಪ್ಸಿಗೆ ಅದು ಆಕ್ಯುಪ್ರೆಷರ್ ಥರ ವರ್ಕ್ ಮಾಡುತ್ತೆ. ನಮ್ಮ ನರಗಳನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗೆ ಇನ್ನೊಂದು ವಿಷಯ ಗೊತ್ತಾ? ರಂಗೋಲಿ ಹಾಕುವಾಗ ಇಡೋವಂಥ ಡಾಟ್ಸ್ಗಳು ಮತ್ತು ಗೆರೆಗಳು ನಮ್ಮ ಬ್ರೈನಲ್ಲಿರೋವಂಥ ಯೋಚನೆಗಳನ್ನು ಮತ್ತು ಕನ್ಫ್ಯೂಷನ್ಸನ್ನು ಕಡಿಮೆ ಮಾಡುತ್ತೆ ಅಂತಾರೆ. ಅದಕ್ಕೆ ಎದ್ದ ತಕ್ಷಣ ಈ ಥರ ರಂಗೋಲಿ ಹಾಕಬೇಕು ಅನ್ನೋದು. ಸರಿ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಮೊದಲು ಮನೆಯಲ್ಲಿ ದೀಪನ ಹಚ್ಚಿ ಆಮೇಲೆ ಬನ್ನಿ ಮರಕ್ಕೆ ಪೂಜೆಗೆ ಹೋಗೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೌದು, ಈ ದಸರಾ ಹಬ್ಬದ ಟೈಮಲ್ಲಿ ಬನ್ನಿ ಮರಕ್ಕೇ ಯಾಕೆ ಪೂಜೆ ಮಾಡ್ತಾರೆ ಅಂತ ಗೊತ್ತಾ ನಿಮಗೆ? ಎಲ್ಲರೂ ಹೇಳೋ ಪ್ರಕಾರ ಈ ರೀತಿ ಬನ್ನಿ ಮರಕ್ಕೆ ಪೂಜೆ ಮಾಡೋದ್ರಿಂದ ನಮಗೆ ಮತ್ತು ಫ್ಯಾಮಿಲಿಗೆ ಒಳ್ಳೆಯದಾಗತ್ತೆ ಅನ್ನೋದು. ಇದು ಮೊದಲಿಂದ ಬಂದಿರೋಂಥ ನಂಬಿಕೆ. ಆ್ಯಕ್ಚುಲಾಗಿ ಪುರಾಣದಲ್ಲಿ ಬನ್ನಿ ಮರಕ್ಕೆ ಶಮಿ ವೃಕ್ಷ ಅಂತ ಕರೀತಾ ಇದ್ರಂತೆ. ಸರಿ, ಈ ದಸರಾ ಹಬ್ಬದಲ್ಲಿ ಬನ್ನಿ ಮರದ ಪೂಜೆನೇ ಯಾಕೆ ಮಾಡಬೇಕು? ಬೇರೆ ಮರದ ಪೂಜೆ ಮಾಡ್ಬೋದಲ್ವಾ ಅಂತ ಅಂದರೆ ಎಲ್ಲದಕ್ಕೂ ಒಂದು ರೀಸನ್ ಇದ್ದೇ ಇರುತ್ತೆ ಅಲ್ವಾ? ಅದೇನು ಅಂತ ಅಂದರೆ ಈ ಋಗ್ವೇದ ಕಾಲದಿಂದ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಬನ್ನಿ ಮರದ ಉಲ್ಲೇಖ ಇದೆ ಅಂತೆ. ಅಮೃತಕ್ಕಾಗಿ ಕ್ಷೀರ ಸಮುದ್ರ ಮಂಥನ ಮಾಡ್ತಾ ಇದ್ದಾಗ ಎಷ್ಟೊಂದು ದೇವತಾ ವೃಕ್ಷಗಳು ಉದ್ಭವವಾದ್ವಂತೆ. ಅದರಲ್ಲಿ ಈ ಶಮಿ ವೃಕ್ಷ ಅಂದರೆ ಬನ್ನಿ ಮರ ಕೂಡ ಒಂದು ಅಂತ ಹೇಳ್ತಾರೆ. ತಾವು ಮಾಡುವಂಥ ಕೆಲಸಗಳು ಸುಸೂತ್ರವಾಗಿ ಆಗಬೇಕು ಅಂತ ಆ ಶ್ರೀರಾಮನ ಕಾಲದಲ್ಲೇ ಈ ಶಮಿ ವೃಕ್ಷ ಅಂದರೆ ಬನ್ನಿ ಮರಕ್ಕೆ ಪೂಜೆ ಮಾಡ್ತಾ ಇದ್ರಂತೆ. ಇನ್ನು ಮಹಾಭಾರತದ ವಿಷಯಕ್ಕೆ ಬಂದರೆ ಪಾಂಡವರು ವನವಾಸಕ್ಕೆ ಹೋಗುವಂಥ ಟೈಮಲ್ಲಿ ಈ ಶಮಿ ವೃಕ್ಷದ ಮೇಲೆ ತಮ್ಮ ಆಯುಧಗಳನ್ನೆಲ್ಲ ಬಚ್ಚಿಟ್ಟು ಅವುಗಳನ್ನು ರಕ್ಷಿಸುವಂತೆ ಮರನ ಪ್ರಾರ್ಥಿಸಿದ್ರು ಅಂತ ಹೇಳ್ತಾರೆ. ಹಾಗೆಯೇ ದುರ್ಯೋಧನನ ಸೈನ್ಯ ಪಾಂಡವರನ್ನು ಮರೆಯಿಂದ ಹೊರಗೆ ತರೋದಕ್ಕೆ ಮಾಸ್ಯ ರಾಜ್ಯವನ್ನು ಕಪಟವಾಗಿ ಆಕ್ರಮಿಸ್ತಿದ್ದಾಗ ಆಗ ಶಿಖಂಡಿ ವೇಷದಲ್ಲಿದ್ದಂಥ ಅರ್ಜುನ ಬನ್ನಿ ಮರನ ಪ್ರಾರ್ಥಿಸಿ ಅಂದರೆ ಪೂಜೆ ಮಾಡಿ ಯುದ್ಧಕ್ಕೆ ಹೋಗ್ತಾನಂತೆ. ನಂತರ ಅರ್ಜುನನು ಈ ಕೌರವರನ್ನು ಯುದ್ಧದಲ್ಲಿ ಸೋಲಿಸ್ತಾನೆ. ಇದು ವಿಜಯದಶಮಿ ದಿನಾನೇ ಆಗಿದ್ದರಿಂದ ಅವತ್ತಿನಿಂದ ವಿಜಯದಶಮಿ ಅಂದರೆ ದಸರಾ ಹಬ್ಬದಲ್ಲಿ ಶಮಿ ವೃಕ್ಷ ಅಂದರೆ ಬನ್ನಿ ಮರನ ಪೂಜೆ ಮಾಡೋದು ಶುರುವಾಯ್ತಂತೆ. ಈ ವ್ಲಾಗ್ನ ನಾನು ಗುರುವಾರ ಶೂಟ್ ಮಾಡಿದ್ದು. ಈ ನವರಾತ್ರಿನಲ್ಲಿ ಪ್ರತಿದಿನಕ್ಕೂ ಒಂದು ಕಲರ್ ಇರುತ್ತೆ ಅಲ್ವಾ? ಸೊ ಇವತ್ತು ಯೆಲ್ಲೋ ಕಲರ್ ಇದೆ, ಹಾಗಾಗಿ ಈ ಸೀರೆನ ಉಟ್ಕೊಂಡಿದ್ದೀನಿ. ಇದರಲ್ಲಿ ರೆಡ್ ಕಲರಲ್ಲಿ ಬುಟ್ಟ ಡಿಸೈನ್ ಬಂದಿರೋದ್ರಿಂದ ಅದಕ್ಕೆ ಈ ರೆಡ್ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಮೀಶೋನಲ್ಲಿ ತೊಗೊಂಡಿದ್ದು. ಇದು ರೆಡಿಮೇಡ್ ಬ್ಲೌಸು. ಕ್ವಾಲಿಟಿ ವೈಸು ಫಿಟ್ಟಿಂಗು ಎಲ್ಲನೂ ಚೆನ್ನಾಗಿದೆ. ಒಂದು ವೇಳೆ ನಿಮ್ಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕನ್ನು ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ ಮಾಡಿ. ಬನ್ನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಶುಕ್ರವಾರದ ಹೊತ್ತು ಮನೆಯಲ್ಲಿ ಕಳಸನ ಕದಲಿಸ್ಬಾರ್ದು ಅಂತಾರಲ್ವ, ಹಾಗಾಗಿ ನಾನು ಗುರುವಾರನೇ ಈ ರೀತಿ ಪ್ರತಿಯೊಂದನ್ನು ಪೂಜೆ ಸಾಮಾನನ್ನು ತೆಗೆದು ಕಳಸನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಡೇ ಹಾಗೆ ನಾರ್ಮಲ್ ಆಗಿ ಪೂಜೆ ಮಾಡ್ತೀನಿ. ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಈ ರೀತಿ ಸ್ಪೆಷಲ್ ಪೂಜೆಗಳಿದ್ದಾಗ ಮನೆಯಲ್ಲಿ ಈ ರೀತಿ ಧೂಪ ಹಾಕೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗಿ ಮನೆಗೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನಾನು ಒಂದು ಇಡ್ಲನ್ನು ಬೆಂಕಿ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ 3 ಕರ್ಪೂರ, ಒಂದು 4 ಲವಂಗ, 1 ಬೇ ಲೀಫ್ ಅಂದರೆ ಪಲಾವಿ ಎಲೆ, ಜೊತೆಗೆ ಸ್ವಲ್ಪ ಬಿಳಿ ಸಾಸಿವೆ ಮತ್ತು ಕವಡೆ ಲೋಬಾನ, ಇದಿಷ್ಟನ್ನು ಹಾಕಿ ಮನೆ ತುಂಬ ಧೂಪನ ಹಿಡಿತಾ ಇದ್ದೀನಿ. ಇದೆಲ್ಲ ಎಷ್ಟರ ಮಟ್ಟಿಗೆ ನಿಜ ಅಂತ ನಂಗೆ ಖಂಡಿತ ಗೊತ್ತಿಲ್ಲ, ಬಟ್ ಇದನ್ನೆಲ್ಲ ಮಾಡಿದಾಗ ನಮ್ಮ ಮನಸ್ಸಿಗೆ ಏನೋ ಒಂದು ರೀತಿ ಶಾಂತಿ, ನೆಮ್ಮದಿ, ಸಮಾಧಾನ ಅನಿಸುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಖುಷಿಯಿಂದ ಇದನ್ನು ಮಾಡ್ತೀನಿ. ಸೊ ಬೆಳಗ್ಗೆಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ಫ್ರೀ ಆದೆ. ಇನ್ನು ಮಕ್ಕಳು ಕೂಡ ಮಲಗಿದ್ರು. ಅವ್ರು ಎದ್ದೇಳೋಷ್ಟರಲ್ಲೇ ನಾನು ವಾಕ್ ಕೂಡ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಟೆರೆಸಿಗೆ ಬಂದಿದ್ದೀನಿ. ಮಿನಿಮಮ್ ಒಂದು 20 ನಿಮಿಷನಾದರೂ ವಾಕ್ ಮಾಡ್ಕೊಂಡು ಬಂದೆ. ಆಮೇಲೆ ಈಗ ಜೀರಾ ವಾಟರ್ನ ಕುಡಿತಾ ಇದ್ದೀನಿ. ನೈಟೇ ನಾನು 1 ಚಮಚದಷ್ಟು ಜೀರಿಗೆನ 1 ಲೋಟ ನೀರಲ್ಲಿ ನೆನೆಸಿ ಇಟ್ಟಿದ್ದೆ. ಇದೇ ನನ್ನ ಫಸ್ಟ್ ಡ್ರಿಂಕ್. ತುಂಬ ಜನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವಿಡಿಯೋನ ಹಾಕಿದಾಗ ಅಕ್ಕ ನೀವು ಫಸ್ಟ್ ಡ್ರಿಂಕ್ ಏನು ಕುಡಿತೀರಿ ಅಂತ ಕೇಳ್ತಾ ಇದ್ರಿ ಅಲ್ವಾ. ಈ ರೀತಿ ಯಾವುದಾದ್ರೂ ಒಂದು ಇನ್ಫ್ಯೂಸ್ಡ್ ವಾಟರ್ನ ತೊಗೊಳ್ತೀನಿ. ಹಾಗೆ ನಾನು ಇವತ್ತು ನಾನು ಏನೆಲ್ಲ ಕೆಲಸ ಮಾಡಬೇಕು ಅಂತ ನೋಟ್ ಮಾಡ್ತಾ ಕೂತಿದ್ದೆ. ಅಷ್ಟರಲ್ಲೇ ಅತ್ತೆ ನಾನು ಸ್ವಲ್ಪ ಪಲ್ಯ ಮತ್ತು ಚಟ್ನಿ ಮಾಡಿಬಿಡ್ತೀನಿ ಅಂತ ಹೇಳಿ ಮಾಡಿದ್ರು. ಈ ರೀತಿ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದಿದ್ದಿನ ತುಂಬ ದಿನದಿಂದ ಪೆಂಡಿಂಗ್ ಇರೋವಂಥ ಎಷ್ಟೊಂದು ಕೆಲಸಗಳು ಮುಗ್ದಿದೆ ಅನಿಸುತ್ತೆ ಅಲ್ವಾ. ಆ ಎಲ್ಲ ಕೆಲಸಗಳು ಮುಗಿದ ಮೇಲೂ ಕೂಡ ನಮ್ಮ ಹತ್ರ ಇನ್ನೂ ಎಷ್ಟೊಂದು ಟೈಮ್ ಇದೆ ಅನಿಸುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ನಾನಂತೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇವತ್ತು ತಿಂಡಿಗೆ ಮಸಾಲೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅತ್ತೆ ಆಲ್ರೆಡಿ ಚಟ್ನಿ ಮತ್ತು ಪಲ್ಯ ಮಾಡಿಟ್ಟಿದ್ರು. ನನ್ನ ಕೆಲಸನೂ ಕೂಡ ಸ್ವಲ್ಪ ಈಸಿ ಆಯ್ತು ಇವತ್ತು. ಈಗ ಮಸಾಲೆ ದೋಸೆಗೆ ನಾನು ಪೌಡರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 3 ಚಮಚದಷ್ಟು ಉದ್ದಿನಬೇಳೆ, 3 ಚಮಚ ಕಡಲೆಬೇಳೆನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮೊದಲು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ 1 ಮುಷ್ಟಿಯಷ್ಟು ಒಣ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಅದನ್ನು ಫ್ರೈ ಮಾಡಿ ಎತ್ತಿಟ್ಟಿದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಅಪ್ಪ ಮಕ್ಕಳು ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಸೆಲೆಬ್ರೇಷನ್ ಅಂದರೆ ಬೇರೆ ಏನೂ ಇಲ್ಲ, ಇವತ್ತು ಪಪ್ಪಾಯನ ನೀಟಾಗಿ ಕಟ್ ಮಾಡಿಕೊಂಡು ಅದರಲ್ಲೇ ಕೇಕ್ ಥರ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಇದು ಕೂಡ ತಣ್ಣಗಾಗಿತ್ತಲ್ವ, ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಬೆಲ್ಲ, ಹುಣಸೆ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪೌಡರ್ ಮಾಡಿದ್ರೆ ಈ ಮಸಾಲ ದೋಸೆ ಅಥವಾ ಇಡ್ಲಿಗೆ ಪುಡಿ ಹಾಕ್ಕೊಂಡು ತಿಂತೀವಲ್ವ, ಈ ಪುಡಿ ರೆಡಿ ಆಗಿಬಿಡತ್ತೆ. ಇದ್ರ ಜೊತೆ ನೀವು ಇಡ್ಲಿ ದೋಸೆನ ಒಂದ್ಸರಿ ಕೂಡ ಟೇಸ್ಟ್ ಮಾಡಿಲ್ಲ ಅಂದರೆ ಡೆಫಿನೆಟಾಗಿ ನೀವು ಟೇಸ್ಟ್ ಮಾಡಬೇಕು. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನು ತುಂಬ ಶಾರ್ಟ್ಸ್ಗಳಲ್ಲಿ ಈ ಹಂಚಿನಲ್ಲಿ ದೋಸೆ ಮಾಡಿದಾಗ ಅಕ್ಕ ಈ ಹಂಚನ್ನ ಎಲ್ಲಿ ತೊಗೊಂಡ್ರಿ, ಇದ್ರ ಪ್ರೈಸ್ ಎಷ್ಟು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಇದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸಾರಿ ಚೆಕ್ ಮಾಡಿ. ಇದು ಇಂಡಸ್ ವ್ಯಾಲಿ ಬ್ರ್ಯಾಂಡ್ದು ಕಾಸ್ಟ್ ಐರನ್ ತವ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. ತುಂಬ ದಿನದಿಂದ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ನನ್ನನ್ನು ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತೇ ಇರುತ್ತೆ. ಡ್ಯೂರಬಲ್ಲು, ವರ್ತ್ ಕೂಡ ಹೌದು, ಹಾಗೆ ಈಸಿ ಮೇಂಟೆನೆನ್ಸ್ ಕೂಡ. ಒಂದು ವೇಳೆ ಬೇಕು ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥ ಕೂಪನ್ ಕೋಡ್ ಪ್ರೇಮ12 ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ರೆ ನೀವು ತೊಗೊಳ್ಳುವಾಗ ನಿಮಗೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಸಿಗುತ್ತೆ. ಮರೀದೆ ಯೂಸ್ ಮಾಡಿ ಈ ಕೋಡ್ನ. ಸೊ ದೋಸೆ ಅಂತೂ ರೆಡಿ ಆಗಿದೆ. ಅದ್ರ ಮೇಲ್ಗಡೆ ಈ ಪುಡಿನ ಹಾಕ್ಕೊಂಡು 1 ಚಮಚ ತುಪ್ಪ ಅಥವಾ ಎಣ್ಣೆನ ಹಾಕಿ ಜೊತೆಗೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಇದ್ದರೆ ಸಖತ್ತಾಗಿರುತ್ತೆ ಇದ್ರ ಟೇಸ್ಟು. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಈ ರೀತಿ ದೋಸೆ ಪಡ್ಡು ಮಾಡಿದಾಗೆಲ್ಲ ಸ್ವಲ್ಪ ಟೈಮ್ ಎಕ್ಸ್ಟ್ರಾನೇ ತೊಗೊಳುತ್ತೆ. ಯಾಕೆಂದರೆ ಎಲ್ರಿಗೂ ಬಿಸಿ ಬಿಸಿಯಾಗಿ ದೋಸೆ ಎಲ್ಲ ಮಾಡಿಕೊಟ್ಟು ಅವರು ತಿಂದು ಅವ್ರವ್ರ ಕೆಲಸಕ್ಕೆ ಹೋದ್ಮೇಲೆ ನಾನು ಉಳಿದಿರೋ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಫಸ್ಟು ಬೆಡ್ರೂಮ್ನ ಕ್ಲೀನ್ ಮಾಡಿ ಬೆಡ್ನ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಮನೆಗೆ ಯಾರೇ ಸಡನ್ನಾಗಿ ಬಂದ್ರೂ ಬೆಡ್ರೂಮ್ ಗಲೀಜಾಗಿದ್ದರೆ ಏನೋ ಒಂದು ರೀತಿ ಇರುಸು ಮುರುಸು ಆಗುತ್ತೆ ಅಲ್ವಾ. ಮಾರ್ನಿಂಗ್ 4 ಗಂಟೆಗೆ ಎದ್ದಾಗಿಂದ ಪ್ರಶಾಂತವಾಗಿ ಕೂತ್ಕೊಂಡಿದ್ದು ಅಂದರೆ ಇವಾಗಲೇ. ಅಫ್ಕೋರ್ಸ್ ಬೆಳಿಗ್ಗೆ ಅರ್ಧ ಗಂಟೆ ಕೂತ್ಕೊಂಡು ಜೀರಿಗೆ ನೀರನ್ನ ಕುಡಿತಾ ನಾನಿವತ್ತು ಏನೇನೆಲ್ಲ ಕೆಲಸ ಮಾಡಬೇಕು ಅಂತ ನೋಟ್ ಮಾಡಿಕೊಂಡೆ. ಬಟ್
ಇದು ನನ್ನ ಮೀ ಟೈಮ್. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ ಅಲ್ವಾ. ಬೇಕಿದ್ದರೆ ಅರ್ಧ ಗಂಟೆ ಎಕ್ಸ್ಟ್ರಾ ನಾನು ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ಬೋದು. ಬಟ್ ನನಗೆ ಈ ರೀತಿ ಬೆಳಿಗ್ಗೆ ಬೇಗ ಎದ್ದರೆ ಇನ್ನೂ ಎಷ್ಟೊಂದು ಟೈಮ್ ಇದೆ ಅಂತ ಅನಿಸುತ್ತೆ ಗೊತ್ತಾ. ತಿಂಡಿ ಎಲ್ಲ ತಿಂದು ಸ್ವಲ್ಪ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಅರ್ಧ ಗಂಟೆ ಟಿ ವಿನೂ ಕೂಡ ನೋಡಿ ಈಗ ಬಂದು ಮಧ್ಯಾಹ್ನದ ಅಡುಗೆನ ಶುರು ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಇಟ್ಟು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಫಸ್ಟು ಎತ್ತಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಬೀನ್ಸ್ ಪಲ್ಯ ಮತ್ತು ಅನ್ನ ಸಾಂಬಾರು ಮಾಡೋಣ ಅಂತ ಸಿಂಪಲ್ ರೆಸಿಪೀಸ್ನ ಇಟ್ಕೊಂಡಿದ್ದೀನಿ. ಹಾಗಾಗಿ ಸಪ್ರೇಟಾಗಿ ರೆಸಿಪಿ ಏನು ಶೂಟ್ ಮಾಡಿಲ್ಲ. ಇಲ್ಲಿ ಬೀನ್ಸನ್ನು ಲೈಟಾಗಿ ಮೊದಲು ನಾನು ಎಣ್ಣೆ ಹಾಕ್ದೇ ಹುರ್ಕೊಳ್ತೀನಿ. ಒಂದು 3/4 ಭಾಗದಷ್ಟು ಬೆಂದಿದೆ ಅಂದರೆ ಫ್ರೈ ಆಗಿದೆ ಅಂದಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಹುರ್ಕೊಂಡು ಆಮೇಲೆ ನಾರ್ಮಲಾಗಿ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ. ಬೆಳಗ್ಗೆ ದೋಸೆ ರೆಡಿ ಮಾಡೋ ಟೈಮಲ್ಲೇ ಸಾಂಬಾರಿಗೆ ಬೇಳೆನೂ ಕೂಡ ಬೇಯಿಸಿ ಇಟ್ಟಿದ್ದೆ. ಈಗ ಜಸ್ಟ್ ಒಗ್ಗರಣೆ ಹಾಕಿದ್ರೆ ಆಯಿತು ಅಷ್ಟೇ. ಯೂಶ್ವಲಾಗಿ ನಾನು ತಿಂಡಿ ಪ್ರಿಪೇರ್ ಮಾಡೋ ಟೈಮಲ್ಲೇ ಮಧ್ಯಾಹ್ನದ ಅಡುಗೆನೂ ಕೂಡ ಆಲ್ಮೋಸ್ಟ್ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ಬಟ್ ಇವಾಗ ದಸರಾ ಹಾಲಿಡೇಸ್ ಅಲ್ವಾ, ಮಗಂದು ಸ್ಕೂಲ್ ಇಲ್ಲ, ಸೊ ಆರಾಮಾಗಿ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ನಾನೇ ಸ್ವಲ್ಪ ಡಿಲೇ ಮಾಡಿಕೊಂಡೆ. ಇಲ್ಲಿ ಬೀನ್ಸ್ ಕೂಡ ಫ್ರೈ ಆಗ್ತಾ ಇದೆ, ಜೊತೆಗೆ ಸಾಂಬಾರ್ಗೂ ಕೂಡ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಲ್ಟಿ ಟಾಸ್ಕ್ ಮಾಡೋದ್ರಿಂದ ಒಂದು ಸ್ವಲ್ಪ ನಮಗೂ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಅಲ್ವಾ. ಬೇಗ ಕೆಲಸ ಮುಗಿದ್ಬಿಟ್ರೆ ನಾವು ಆರಾಮಾಗಿ ಒಂದು 5 ನಿಮಿಷ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಏನಂತೀರಾ? ನಾನಂತೂ ನನ್ನ ಟೈಮ್ನ ಇದೇ ಥರ ಮ್ಯಾನೇಜ್ ಮಾಡಿಕೊಂಡು ನನಗೆ ಅಂತ ಸ್ವಲ್ಪ ಟೈಮ್ನ ಸೇವ್ ಮಾಡ್ಕೊಳ್ಳೋದು. ತುಂಬ ಜನ ನನಗೆ ಕೇಳೋವಂಥ ಕ್ವೆಶನ್ ಏನು ಅಂದರೆ, ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ಕೊಂಡು ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಹೇಗೆ ಇದನ್ನೆಲ್ಲ ಮಾಡ್ತೀರಾ, ಹೇಗೆ ಸಾಧ್ಯ ಆಗುತ್ತೆ ಯೂಟ್ಯೂಬ್ ಮಾಡೋದು ಅಂತ. ಒಂದೇ ಕೆಲಸನೇ ತುಂಬ ಹೊತ್ತು ಮಾಡ್ತಾ ನಿಲ್ಲೋದ್ರ ಬದಲು ಅದೇ ಜಾಗದಲ್ಲೇ 2 ಕೆಲಸ ಆಗಿಬಿಟ್ರೆ ನಮಗೆ ಅಂತ ಸ್ವಲ್ಪ ಟೈಮ್ ಸಿಗುತ್ತೆ ಅಲ್ವಾ. ಯೂಶ್ವಲಾಗಿ ಹೆಣ್ಮಕ್ಳಿಗೆ ಮಧ್ಯಾಹ್ನ ಟೈಮಲ್ಲಿ 1 ಅಥವಾ 2 ಗಂಟೆ ಟೈಮ್ ಸಿಗುತ್ತೆ. ಅದರಲ್ಲಿ ಈ ರೀತಿ ಕೆಲಸಗಳನ್ನು ಕೂಡ ಸ್ವಲ್ಪ ಬೇಗ ಮಾಡಿಕೊಂಡ್ರೆ ಅಫ್ಕೋರ್ಸ್ ನಮಗೆ ಸ್ವಲ್ಪ ಎಕ್ಸ್ಟ್ರಾನೇ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ನಮಗೆ ಇಷ್ಟ ಆಗುವಂಥ ಕೆಲಸಗಳನ್ನು, ನಮ್ಮ ಮೀ ಟೈಮ್ನ ನಾವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಿನ್ನೆ ನೈಟೇನೆ ಸ್ವಲ್ಪ ಎಕ್ಸ್ಟ್ರಾ ರೊಟ್ಟಿ ಮಾಡಿ ಇಟ್ಕೊಂಡಿದ್ರಿಂದ ಈಗ ಮಧ್ಯಾಹ್ನಕ್ಕೆ ಮತ್ತೆ ರೊಟ್ಟಿ ಮಾಡೋದೇನಿಲ್ಲ, ಜಸ್ಟ್ ಅನ್ನ ಸಾಂಬಾರು ಮತ್ತು ಪಲ್ಯ ಮಾಡಿದ್ರೆ ಆಯಿತು. ಆಲ್ಮೋಸ್ಟ್ ಅಡುಗೆನೂ ಕೂಡ ಆಗ್ತಾ ಇದೆ ಅಲ್ವಾ. ಇನ್ನೊಂದು ಸೈಡಲ್ಲಿ ನಾನು ಕೌಂಟರ್ ಟಾಪ್ನು ಕೂಡ ಕ್ಲೀನ್ ಮಾಡ್ತಾ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಕೂಡ ಕಂಪ್ಲೀಟ್ ಆಯಿತು. ಇದಿಷ್ಟು ನನ್ನ ಮಾರ್ನಿಂಗ್ 4 AM ರೂಟೀನ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಈ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ವ್ಲಾಗ್ಸ್ಗಳಿಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. ಥ್ಯಾಂಕ್ ಯು.